ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರಿನ ಆರ್‌ಟಿ ನಗರದ 1 ಎಕರೆ 11 ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡಿದ ಆರೋಪದ ಮೇಲೆ ಇದಾಗಿದೆ. ಸಾಮಾಜಿಕ ಕಾರ್ಯಕರ್ತ ಜಯಕುಮಾರ್ ಹಿರೇಮಠನವರು ದೂರು ಕೊಟ್ಟಿದ್ದರು. ಆ ಪ್ರಕಾರ ಇದನ್ನು ಮಾಡಿದ್ದಾರೆ. ಇದು ಡಿನೋಟಿಫಿಕೇಶನ್ ಮಾಡಿಕೊಟ್ಟಿರೋದು ಕುಮಾರಸ್ವಾಮಿ ಅವರ ಸಂಬಂಧಿಗೆ ಎನ್ನುವುದು ಆರೋಪ. 2010ರಲ್ಲಿ ಡಿನೋಟಿಫಿಕೇಶನ್ ನಡೆದಿದೆ ಅಂತ ದೂರು ನೀಡಲಾಗಿತ್ತು. ಇದು ಆರ್‌ಟಿ ನಗರದ ಸಮೀಪ ಇರುವಂತಹ ಜಮೀನು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಆಗಿದೆ ಅಂತ ಹೇಳಲಾಗಿದೆ. ಕಾನೂನು ಉಲ್ಲಂಘನೆ ಮಾಡಿ ಡಿನೋಟಿಫೈ ಮಾಡಿರೋ ಆರೋಪ. ನಾಗಪ್ಪ ಮುನಿಸ್ವಾಮಪ್ಪ ಎಂಬ ಜಮೀನು ಮಾಲೀಕರಾಗಿದ್ದರು. ಬಳಿಕ ರಾಜಾಜಿನಗರದ ರಾಜಶೇಖರಯ್ಯ ಅನ್ನೋರ ಮಾಲೀಕರಿಗೆ ಅದು ಟ್ರಾನ್ಸ್ಫರ್ ಆಗಿದೆ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು 2007ರಲ್ಲಿ ನಕಲಿ ಮಾಲೀಕರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಬಳಿಕ ಕಾನೂನುಬದ್ಧವಾಗಿ ಡಿನೋಟಿಫೈ ಮಾಡಲು ಎಚ್‌ಡಿಕೆ ಸೂಚನೆ. ಸರ್ಕಾರದ ಜಂಟಿ ಕಾರ್ಯದರ್ಶಿಗೆ ಸೂಚಿಸಿದ್ದ ಅಂದಿನ ಸಿಎಂ ಎಸ್‌ಜಿಕೆ. ಆದರೆ 2010 ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಈ ಭೂಮಿಯನ್ನು ಡಿನೋಟಿಫೈ ಮಾಡಿದ ಆರೋಪ ಈಗ ಬಂದಿದೆ.